ಈ ವಿಡಿಯೋದಲ್ಲಿ ನಾವು ಕನ್ವಲ್ಯೂಷನ್ ಸಮ್ ಬಗ್ಗೆ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಎರಡು ಸಿಂಪಲ್ ಫಂಕ್ಷನ್ ತೊಗೊಳ್ಳೋಣ ನಾವು, ಯೂನಿಟ್ ಸ್ಟೆಪ್ ಮತ್ತು ಯೂನಿಟ್ ಸ್ಟೆಪ್. ಅಂದರೆ ಇನ್ಪುಟ್ ಎಕ್ಸ್ ಆಫ್ ಎನ್ ಕೂಡ ಒಂದು ಯೂನಿಟ್ ಸ್ಟೆಪ್ ಫಂಕ್ಷನು ಯು ಆಫ್ ಎನ್, ಇಂಪಲ್ಸ್ ರೆಸ್ಪಾನ್ಸ್ ಕೂಡ ಒಂದು ಯೂನಿಟ್ ಸ್ಟೆಪ್ ಫಂಕ್ಷನ್. ಎರಡು ಯು ಆಫ್ ಎನ್ ತಗೊಂಡ್ರೆ ಕನ್ವಲ್ಯೂಷನ್ ಏನಾಗುತ್ತೆ ನೋಡೋಣ. ಎಕ್ಸ್ ಆಫ್ ಎನ್ ಅಂದರೆ ನಮಗೆ ಗೊತ್ತು, ಇದೊಂದು ಯೂನಿಟ್ ಸ್ಟೆಪ್ ಫಂಕ್ಷನ್. ಎಕ್ಸ್ ಆಫ್ ಎನ್ ಇಸ್ ಯು ಆಫ್ ಎನ್ ಅಂದರೆ ಯೂನಿಟ್ ಸ್ಟೆಪ್ ಫಂಕ್ಷನು. ಆಂಪ್ಲಿಟ್ಯೂಡ್ 1 ಇರುತ್ತೆ, 0 to ಇನ್ಫಿನಿಟಿವರೆಗೂ ಇರುತ್ತೆ. n ಗ್ರೇಟರ್ ದೆನ್ 0 ಎಲ್ಲ ಸ್ಯಾಂಪಲ್ 1 ಇರುತ್ತೆ, n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. n ಲೆಸ್ ದೆನ್ 0ಗೆ 0 ಇರುತ್ತೆ. ಹೆಚ್ ಆಫ್ ಎನ್ ಕೂಡ ಅದು ಸೇಮ್ ಸಿಗ್ನಲು, ಎರಡರದ್ದು ಆಂಪ್ಲಿಟ್ಯೂಡ್ 1 ಇರುತ್ತೆ, 0 to ಇನ್ಫಿನಿಟಿ. ಕನ್ವಲ್ಯೂಷನ್ ಸಮ್ ಫಾರ್ಮುಲಾ ಗೊತ್ತು ನಮಗೆ, ಸಮೇಷನ್ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ ವೇರೀಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಇದನ್ನು ಡಿರೈವ್ ಮಾಡಿದ್ವಿ ಒಂದು ವೀಡಿಯೋದಲ್ಲಿ. ನಾವು ಯೂಶ್ವಲಿ ಹೇಗೆ ಶುರು ಮಾಡ್ತೀವಿ ಅಂದರೆ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ ಇದೆ. ನಾವು ಕನ್ವಲ್ಯೂಷನ್ ಇಂಟೆಗ್ರಲ್ ಕೂಡ ಇದೇ ಥರ ಮಾಡಿದ್ವಿ. ಅಲ್ಲಿ ಟಿಗೆ ಯಾವುದೋ ಒಂದು ವ್ಯಾಲ್ಯೂ ಹಾಕ್ತಿದ್ವಿ, ಇಲ್ಲಿ ಎನ್ನಿಗೆ ಒಂದು ವ್ಯಾಲ್ಯೂ ಹಾಕೋಣ. ಎನ್ ಇಸ್ ಈಕ್ವಲ್ ಟು 0. ಯೂಶ್ವಲಿ ನಾವು ಶುರು ಮಾಡೋದು 0 ಇಂದನೇ. ಎನ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ನಮಗೆ ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಮೈನಸ್ ಕೆ ಬರುತ್ತೆ. ಸೊ ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಮೈನಸ್ ಕೆ ಎರಡನ್ನೂ 1 ಬಿಲೋದಾದ್ರೆ ಬರೆಯೋಣ. ಹೆಚ್ ಆಫ್ ಕೆ 0 to ಇನ್ಫಿನಿಟಿ ಇತ್ತು, ಅದರ ರಿಫ್ಲೆಕ್ಷನ್ ಹೆಚ್ ಆಫ್ ಮೈನಸ್ ಕೆ 0 to ಮೈನಸ್ ಇನ್ಫಿನಿಟಿ ಆಗುತ್ತೆ. ಎರಡನ್ನೂ ಒಂದೇ ಆಕ್ಸಿಸಲ್ಲಿ ತಗೊಂಡು ಓವರ್ಲ್ಯಾಪ್ ಎಲ್ಲಿಂದ ಶುರು ಆಗುತ್ತೆ ನೋಡೋಣ. ಸೊ ಇದು ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಕೆ ಕ್ಲಿಯರ್ಲಿ ನಾವು ನೋಡ್ಬೋದು, 0 ಆಫ್ ಹೆಚ್ ಆಫ್ ಮೈನಸ್ ಕೆ ಮತ್ತು 0 ಆಫ್ ಹೆಚ್ ಆಫ್ ಕೆ ಎರಡು ಕೋಇನ್ಸೈಡ್ ಆಗಿದೆ. ಅದಕ್ಕೆ ನಾವು ಎನ್ ಇಸ್ ಈಕ್ವಲ್ ಟು 0ನ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಓವರ್ಲ್ಯಾಪ್ ಅಂತ ಕರಿಬೋದು. ಸೊ ಇಲ್ಲಿ ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ಏನು ಮಾಡಬೇಕು ಅಂದರೆ, ಯಾವುದೇ ವ್ಯಾಲ್ಯೂ ಆಫ್ ಕನ್ವಲ್ಯೂಷನ್ ಅಟ್ ಎನಿ ಪಾಯಿಂಟ್, ಈಗ ನಾವು 0 ಫೈಂಡ್ ಮಾಡ್ತಿದ್ವಿ. ಇದು ಏನು ಹೇಳ್ತಾ ಇದೆ ಅಂದರೆ, ನಾವು ಎಕ್ಸ್ ಆಫ್ ಕೆ ಮತ್ತು ಹೆಚ್ ಆಫ್ ಮೈನಸ್ ಕೆ ಎರಡರದ್ದು ಸ್ಯಾಂಪಲ್ಸ್ ಮಲ್ಟಿಪ್ಲೈ ಮಾಡಬೇಕು. ಆ ಸ್ಯಾಂಪಲ್ಸ್ ನಾನ್ ಜೀರೋಗಳಿದ್ದರೆ ಅವೆಲ್ಲ ಪ್ರಾಡಕ್ಟ್ನು ಸಮ್ ಮಾಡಬೇಕು ಅಂತ ಈ ಸಮೇಷನ್ ಹೇಳುತ್ತೆ. ಸೊ ಇಲ್ಲಿ ಒಂದೇ ಒಂದು ಸ್ಯಾಂಪಲ್ ಮಲ್ಟಿಪ್ಲೈ ಆಗ್ತಿದೆ, ಸೊ 1 into 1 ಮಾಡಿ ನಾವು 1 ಅಂತ ಬರಿಬೋದು ವೈ ಆಫ್ 0ನ. ಈಗ ಇದೇ ನಾನು ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಸಿಗ್ನಲ್ನ ಎಚ್ ಆಫ್ ಮೈನಸ್ ಕೆನ ಎಚ್ ಆಫ್ ಮೈನಸ್ ಕೆ ಇದ್ದಿದ್ದು ಎಚ್ ಆಫ್ -1 ಮೈನಸ್ ಕೆ ಆಗುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು -1 ಆಗುತ್ತೆ, ಯಾಕೆಂದರೆ ನಾನು ಲೆಫ್ಟಿಗೆ ಶಿಫ್ಟ್ ಮಾಡ್ತಿದ್ದೀನಿ. ಸೊ 0 ಇದ್ದಿದ್ದು ಎಚ್ ಆಫ್ ಮೈನಸ್ ಕೆ ಸ್ಯಾಂಪಲ್ -1ಗೆ ಬಂದಿದೆ, -1 ಆ್ಯಡ್ ಆಗಿ. -1 ಇದ್ದಿದ್ದು -2 ಬಂದಿದೆ. ಹಾಗೆ ಎಲ್ಲದು ಶಿಫ್ಟ್ ಆಗಿದೆ. ಆದರೆ ನಮಗಿಲ್ಲಿ ಯಾವುದೂ ಓವರ್ಲ್ಯಾಪ್ ಇಲ್ಲ. ಸೊ ಎನ್ ಇಸ್ ಈಕ್ವಲ್ ಟು -1ಗೆ ನಾವು ಓವರ್ಲ್ಯಾಪ್ ಅಥವಾ ವೈ ಆಫ್ -1ನ 0 ಬರಿಬೋದು, ಯಾಕೆ ಯಾವುದು ಓವರ್ಲ್ಯಾಪ್ ಇಲ್ಲ. ಎನ್ ಇಸ್ ಈಕ್ವಲ್ ಟು -2 ಹಾಕಿದ್ರೆ ಫರ್ದರ್ ಇನ್ನೊಂದು ಶಿಫ್ಟ್ ಮಾಡಬೇಕು. ಸೊ 0 ಎಚ್ ಆಫ್ ಮೈನಸ್ ಕೆ ಸ್ಯಾಂಪಲು, -2 ಆ್ಯಡ್ ಆಗಿ -2 ಬಂದಿದೆ. -1 ಇದ್ದಿದ್ದು -3 ಬಂದಿದೆ. ಸೊ ಈ ಥರ ಇದು ಶಿಫ್ಟ್ ಆಗ್ತಾ ಹೋಗುತ್ತೆ, ಲೆಫ್ಟಿಗೆ ಮೂವ್ ಆಗ್ತಾ ಹೋದಂಗೆ ನಮಗೆ ಓವರ್ಲ್ಯಾಪ್ ಸಿಗೋಲ್ಲ. ನಮಗೆ ಯಾವುದಾದ್ರೂ ಒಂದು ಓವರ್ಲ್ಯಾಪ್ ಸಿಗಬೇಕು ಅಂದರೆ ರೈಟಿಗೆ ಶಿಫ್ಟ್ ಮಾಡ್ತಾ ಹೋಗಬೇಕು. ಸೊ ಇದು -1 ನೋ ಓವರ್ಲ್ಯಾಪು, 0ಗೆ ಓವರ್ಲ್ಯಾಪ್ ಶುರು ಆಗುತ್ತೆ. ಆಗಲೇ ತಿಳಿಸ್ದಂಗೆ ಎಚ್ ಆಫ್ ಕೆದು ಮತ್ತು ಎಚ್ ಆಫ್ ಮೈನಸ್ ಕೆದು ಮತ್ತು ಎಕ್ಸ್ ಆಫ್ ಕೆದು ಎರಡು ಸ್ಯಾಂಪಲ್ ಮಲ್ಟಿಪ್ಲೈ ಆಗುತ್ತೆ, 1 into 1 ಆಗುತ್ತೆ. ಸೊ ವೈ ಆಫ್ 0 1 ಆಗುತ್ತೆ. ಇನ್ನೊಂದು ರೈಟ್ ಶಿಫ್ಟ್ ಮಾಡಿದ್ರೆ ಎನ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 1 ಇದ್ದಾಗ 2 ಸ್ಯಾಂಪಲ್ಸ್ ಆಫ್ ಎಚ್ ಆಫ್ ಮೈನಸ್ ಕೆ ಮತ್ತು 2 ಸ್ಯಾಂಪಲ್ಸ್ ಆಫ್ ಎಚ್ ಆಫ್ ಕೆ ಎರಡು ಮಲ್ಟಿಪ್ಲೈ ಆಗುತ್ತೆ, ಕೋಇನ್ಸೈಡ್ ಆಗುತ್ತೆ. ಅವಾಗ ನಮಗೇನಾಗುತ್ತೆ ಅಂದರೆ, ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ಏನಿದೆ ಅಂದರೆ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ ಫಸ್ಟು ಯಾವ್ದಾದ್ರು ಓವರ್ಲ್ಯಾಪ್ ಆಗುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 1 into 1 ಒಂದು ಇದು ಫಸ್ಟ್ ಮಲ್ಟಿಪ್ಲಿಕೇಶನು, ಇನ್ನೊಂದು ಮಲ್ಟಿಪ್ಲಿಕೇಶನ್ ಇದು 1 into 1. ಸೊ ಇಲ್ಲಿ ಸಮೇಷನ್ ಇರೋದನ್ನ ನಾವು ಪ್ಲಸ್ ಮಾಡಬೇಕು. ಸೊ 1 into 1 ಪ್ಲಸ್ 1 into 1 ಏನಾಗುತ್ತೆ ಅಂದರೆ 2 ಆಗುತ್ತೆ. ಸೊ ವೈ ಆಫ್ 1 2 ಆಗುತ್ತೆ. ಅದೇ ಥರನೇ ಇನ್ನೊಂದು ರೈಟ್ ಶಿಫ್ಟ್ ಮಾಡಿದ್ರೆ ಕೆ ಇಸ್ ಈಕ್ವಲ್ ಎನ್ ಇಸ್ ಈಕ್ವಲ್ ಟು 2 ಆಗುತ್ತೆ. ರೈಟ್ ಶಿಫ್ಟ್ ಬೈ 2 ಮಾಡಿದ್ದೀವಿ. 2 ಮಾಡಿದಾಗ ನಮಗೆ 3 ಸ್ಯಾಂಪಲ್ಸು ಕೋಇನ್ಸೈಡ್ ಆಗುತ್ತೆ. ಸೊ 1 into 1 ಪ್ಲಸ್ 1 into 1 ಪ್ಲಸ್ 1 into 1 ಆಗುತ್ತೆ, ಇದು 3 ಆಗುತ್ತೆ. ಇನ್ನೊಂದು ಶಿಫ್ಟ್ ಮಾಡಿದ್ರೆ 4 ಆಗುತ್ತೆ. ಇದೇ ಥರ ಶಿಫ್ಟ್ ಮಾಡ್ತಾ ಹೋದಂಗೆ ನಮಗೆ ಓವರ್ಲ್ಯಾಪ್ ಆಗೋ ಸ್ಯಾಂಪಲ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೈ ಆಫ್ ಎನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೀನಿಯರ್ಲಿ. ನಾವು ಇದನ್ನು ವೈ ಆಫ್ ಎನ್ ಏನು ಬರೀಬೋದು ಅಂದರೆ, ಎನ್ ಇಸ್ ಈಕ್ವಲ್ ಟು ಎನ್ ಮತ್ತು ವೈ ಆಫ್ ಎನ್ ಬರೆಯೋಣ. ವೈ ಆಫ್ ಎನ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ, ಅಥವಾ ಎನ್ ಲೆಸ್ ದೆನ್ 0 ಇದ್ದರೆ ನೋ ಓವರ್ಲ್ಯಾಪ್, ಅಥವಾ ವೈ ಆಫ್ ಎನ್ನ 0 ಅಂತ ಬರಿಬೋದು. ಎನ್ ಇಸ್ ಈಕ್ವಲ್ ಟು 0ಗೆ ಓವರ್ಲ್ಯಾಪ್ ಶುರು ಆಗುತ್ತೆ, 1 ಸ್ಯಾಂಪಲ್ ಓವರ್ಲ್ಯಾಪ್ ಆಗುತ್ತೆ. ಸೊ 1 ಹಾಕಿದ್ರೆ 2 ಬರುತ್ತೆ, 2 ಹಾಕಿದ್ರೆ 3, 4 ಹಾಕಿದ್ರೆ 3 ಹಾಕಿದ್ರೆ 4 ಹಾಕಿದ್ರೆ 5, ಈ ಥರ ಹೋಗುತ್ತೆ. ಸೊ ವೈ ಆಫ್ ಎನ್ ನಾವು ಏನಂತ ಡೈರೆಕ್ಟ್ಲಿ ಬರಿಬೋದು ಅಂದರೆ, ಇದನ್ನು n+1 ಅಂತ ಬರೋದು, ಯಾಕೆಂದರೆ 0ಲಿ 1 ಆ್ಯಡ್ ಆಗಿದೆ, 1ಗೆ 2 ಆಗಿದೆ, 2 ಇದು 3 ಆಗಿದೆ. ಎಲ್ಲಿಂದ ಶುರು ಆಗ್ತಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಫಾರ್ n ಲೆಸ್ ದೆನ್ 0. ಈ ಥರ ನಾವು ವೈ ಆಫ್ ಎನ್ನ ಡೈರೆಕ್ಟಾಗಿ ಬರಿಬೋದು. ನಾವೀಗ ಇದನ್ನು ಮ್ಯಾಥಮೆಟಿಕಲಿ ಹೇಗೆ ಮಾಡೋದು ನೋಡೋಣ.
ಮ್ಯಾಥಮೆಟಿಕಲ್ಲಿ ಹೇಗೆ ಮಾಡ್ತೀವಿ ಅಂದರೆ n = 0ಗೆ ಓವರ್ಲ್ಯಾಪ್ ಶುರು ಆಗುತ್ತೆ, n = 1ಗೆ ಇನ್ನೊಂದು ಈ ಥರ ಶಿಫ್ಟ್ ಆಗುತ್ತೆ, 2ಗೆ ಈ ಥರ ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಶಿಫ್ಟ್ ಆಗ್ತಿರೋದನ್ನ ಈ ಝೀರೋ ಇರೋದು ಇಲ್ಲಿಗೆ ಬರೋದಕ್ಕೆ ಬಂದರೆ 1 ಆಗುತ್ತೆ, ಇಲ್ಲಿಗೆ ಬಂದರೆ 2 ಆಗುತ್ತೆ, ಇಲ್ಲಿಗೆ ಬಂದರೆ 3 ಆಗುತ್ತೆ. ಸೊ ಇಲ್ಲಿಗೆ ಶಿಫ್ಟ್ ಆಗೋದನ್ನ ನಾವು ಒಂದು ವೇರಿಯೇಬಲ್ ಥರ ಮಾಡ್ಬೋದು, n ಅಂತ ಮಾಡೋಣ. ಇಲ್ಲಿಗೆ ನಾವು 0 + n ಅಂತ ತೊಗೊಳ್ತೀವಿ. ಈ ಝೀರೋಲಿರೋದು ಇಲ್ಲಿಗೆ ಬಂದಾಗ 0 + n ಆಗುತ್ತೆ, ಇಲ್ಲಿಗೆ ಬಂದಾಗಲೂ 0 + n ಆಗಿರುತ್ತೆ, n = 2 ಆಗುತ್ತೆ ಅವಾಗ. ಸೊ ರೇಂಜ್ ಆಫ್ ಓವರ್ಲ್ಯಾಪ್ ಏನಾಗುತ್ತೆ ಅಂದರೆ ಒಂದು ಎಡ್ಜು x(k) ಇಂದ ಸಿಗುತ್ತೆ, ಇನ್ನೊಂದು ಎಡ್ಜು h(-k) ಇಂದ ಸಿಗುತ್ತೆ. ಸೊ ರೇಂಜ್ ಆಫ್ ಓವರ್ಲ್ಯಾಪು ಯಾವಾಗಲೂ 0 to n ಇರುತ್ತೆ. ಇಲ್ಲಿ ನೋಡ್ಬೋದು 0 to +n ಇರುತ್ತೆ. ಇಲ್ಲಿ ಎಷ್ಟು ಶಿಫ್ಟ್ ಮಾಡಿದ್ರು 0 to n ಇರುತ್ತೆ. ಸೊ ನಾವೇನಂತ ಬರಿಬೋದು ಅಂದರೆ y(n) is 0 for n less than 0, ಯಾಕೆಂದರೆ ನೋ ಓವರ್ಲ್ಯಾಪು. n = n greater than or equal to 0ಗೆ ಓವರ್ಲ್ಯಾಪ್ ಇರುತ್ತೆ. ಸೊ ರೇಂಜ್ ಆಫ್ ಓವರ್ಲ್ಯಾಪ್ ಏನಾಗುತ್ತೆ ಅಂದರೆ ರೇಂಜ್ ಆಫ್ ಓವರ್ಲ್ಯಾಪು 0 to n ಆಗುತ್ತೆ. ಎರಡು ಯೂನಿಟ್ ಕಂಟಿನ್ಯೂಸ್ ಟೈಮ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂತ ನಮಗೆ 0 to t ಬಂದಿತ್ತು, ಅದೇ ಥರ ಇಲ್ಲಿ 0 to n ಬರ್ತಿದೆ. y(n) is equal to summation k is equal to -∞ to +∞ x of k h of n minus k. ರೇಂಜ್ ಆಫ್ ಓವರ್ಲ್ಯಾಪು k is equal to 0 to n ಆಗುತ್ತೆ. ಇಲ್ಲಿ 0 to n ಅಲ್ಲಿ ಎರಡು 1 ಇರುತ್ತೆ, ಸೊ 1 × 1 ಆಗುತ್ತೆ. y(n) is equal to summation 1 from k is equal to 0 to n ಆಗುತ್ತೆ. summation 1 ನಮಗೆ ಗೊತ್ತು, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸಮೇಷನ್. ನಂಬರ್ ಆಫ್ ಎಲಿಮೆಂಟ್ಸ್ ಹೇಗೆ ಫೈಂಡ್ ಮಾಡ್ತೀವಿ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ +1 ಆಗುತ್ತೆ. ಸೊ ಇದು n + 1 ಆಗುತ್ತೆ. ಸೊ ನಾವು y(n) ಏನು ಬರಿಬೋದು ಅಂದರೆ y(n) is equal to n + 1 for n greater than or equal to 0, 0 for n less than 0. ಈ ಥರ ನಾವು ಮ್ಯಾಥಮೆಟಿಕಲ್ಲೂ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಇನ್ನೊಂದು ಮೆಥಡಲ್ಲಿ ಮಾಡಿ ನೋಡೋಣ. ಈಗ x of n ಒಂದು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ತಗೋಣ. u of n + 2 ಅಂತ ತಗೋಣ. h of n ನ u of n - 1 ಅಂತ ತಗೋಣ. ಎರಡನ್ನೂ ಪ್ಲಾಟ್ ಮಾಡೋಣ. x of k ಅಂತ ಮಾಡ್ತೀನಿ ನಾನು, n ರಿಪ್ಲೇಸ್ ವಿತ್ k ಮಾಡ್ತೀನಿ, ಯಾಕಂದರೆ ಫಾರ್ಮುಲಾದಲ್ಲಿ x of k ಇದೆ. n + 2 ಅಂದರೆ ಲೆಫ್ಟ್ ಶಿಫ್ಟೆಡ್ ವರ್ಷನ್ ಆಫ್ ಯೂನಿಟ್ ಸ್ಟೆಪ್ಪು -2 ಇಂದ ಬರುತ್ತೆ. -2 -1 0 1 2 3 ಈ ಥರ ಬರುತ್ತೆ. ಇದರ ಆಂಪ್ಲಿಟ್ಯೂಡ್ 1 ಇರುತ್ತೆ. -3 -4 ಇಲ್ಲೆಲ್ಲ 0 ಇರುತ್ತೆ. h of k ಏನಂದರೆ u of n - 1. u of n - 1 ಅಂದರೆ ರೈಟ್ ಶಿಫ್ಟೆಡ್ ವರ್ಷನ್ ಆಫ್ ಯೂನಿಟ್ ಸ್ಟೆಪ್ಪು 1 ಇಂದ ಬರುತ್ತೆ. 1 ಇಂದ ಆಂಪ್ಲಿಟ್ಯೂಡ್ 1 ಇರುತ್ತೆ. h of -k ಇಲ್ಲೇ ಬರೆದ್ಬಿಡೋಣ. h of -k ಏನಾಗುತ್ತೆ ಅಂದರೆ ರಿಫ್ಲೆಕ್ಟ್ ಮಾಡಿದ್ರೆ h of k ನ -1 ಇಂದ -∞ವರೆಗೂ ಬರುತ್ತೆ. 0 -1 -2 -3 -4 -3 ಈ ಥರ ಬರುತ್ತೆ. ಈಗ ನಾವು ಕನ್ವಲ್ಯೂಷನ್ ಮಾಡಿ ನೋಡೋಣ. ಕನ್ವಲ್ಯೂಷನ್ ಫಾರ್ಮುಲಾ y(n) is equal to summation k is equal to -∞ to +∞ x of k h of n minus k. ಈ y(n) ಎಲ್ಲಿಂದ ಶುರು ಆಗುತ್ತೆ ನೋಡಬೇಕು. ಈ y(n) ಎಲ್ಲಿಂದ ಶುರು ಆಗುತ್ತೆ ಅಂದರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ x of -k ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ x of k ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ h of k ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಓವರ್ಲ್ಯಾಪ್ ಸಿಗುತ್ತೆ. ಸೊ -2 + 1 -1 ಆಗುತ್ತೆ. ಸೊ y(n) ನಾವು ಏನು ಬರಿಬೋದು ಅಂದರೆ y(n) -2 + 1 ಅಂದರೆ -1. n greater than or equal to -1 ಅಂದರೆ ನಾನ್-0 ಇರುತ್ತೆ. n less than -1ಗೆ 0 ಇರುತ್ತೆ. ಸೊ ಇದು ನಾವು ಗ್ರಾಫಿಕಲ್ ಮೆಥಡಲ್ಲಿ ಮಾಡಿ ವೆರಿಫೈ ಮಾಡ್ಕೋಬೋದು. ಈಗ ರೇಂಜ್ ಆಫ್ ಓವರ್ಲ್ಯಾಪ್ ಬೇಕು. ರೇಂಜ್ ಆಫ್ ಓವರ್ಲ್ಯಾಪ್ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ x of k ಒಂದು ಎಡ್ಜ್ ಕೊಡುತ್ತೆ ಓವರ್ಲ್ಯಾಪಿಗೆ, ಇನ್ನೊಂದು ಎಡ್ಜ್ ಕೊಡೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ h of -k. ಇದಕ್ಕೆ ನಾವು -1 + n ಅಂತ ಬರಬೇಕು, ಯಾಕೆಂದರೆ ಇದು ಶಿಫ್ಟ್ ಆಗ್ತಾ ಹೋದಂಗೆ +n ಆಗ್ತಾ ಹೋಗುತ್ತೆ. ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನಾವು -2 to -1 + n ಅಂತ ಬರಿಬೋದು. ಸೊ ಈ ರೇಂಜಲ್ಲಿ ಎರಡು 1 ಇರುತ್ತೆ, 1 × 1 1 ಆಗುತ್ತೆ. ಸೊ ಸಮೇಷನ್ ನಾವು ಏನು ಬರಿಬೋದು ಅಂದರೆ k is equal to -2 to n - 1 1 ಅಂತ ಬರಿಬೋದು.
ಸಮೇಷನ್ 1 ಅಂದರೆ ನಮಗೆ ಗೊತ್ತು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಇದರೊಳಗೆ ಅಷ್ಟೇ ಸಮ್ಮು ಸಿಗುತ್ತೆ, ಯಾಕೆಂದರೆ ಇದು 1 ಇರೋದ್ರಿಂದ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಪ್ಲಸ್ 1 ಆಗುತ್ತೆ. ಸೊ ಇದು n -1 + 2 + 1 ಆಗುತ್ತೆ, ಅಥವಾ n + 2 ಆಗುತ್ತೆ. ಸೊ y ಆಫ್ n ನಾವಿಲ್ಲಿ n + 2 ಅಂತ ಬರೀಬೋದು. ಇದೇ ಪ್ರಾಬ್ಲಮ್ನ ಇನ್ನೊಂದು ಮೆಥಡಲ್ಲಿ ಮಾಡೋಣ. ಪ್ರಾಬ್ಲಮ್ u ಆಫ್ n + 2 u ಆಫ್ n - 1 ಇದೆ. x of n is u of x of n is u of n + 2, h of n is u of n - 1. y of n is equal to convolution k is equal to -∞ to +∞, x of k h of n - k. ಈಗ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. k is equal to -∞ x of k ಅಂದರೆ u of k + 2 ಆಗುತ್ತೆ. h of n - k ಅಂದರೆ u of n - k - 1 ಆಗುತ್ತೆ. ಸೊ ಇದು ಫಾರ್ಮುಲಾ u of k + 2 ಮತ್ತು u of n - k - 1 ಇದೆ. ಇವೆರಡು ಯಾವಾಗ ನಾನ್ ಜೀರೋ ಇರುತ್ತೆ ಆವಾಗ ನಮಗೆ ಪ್ರಾಡಕ್ಟ್ ನಾನ್ ಜೀರೋ ಬರುತ್ತೆ. ಸ್ಟೆಪ್ ಫಂಕ್ಷನ್ ಅಂದರೆ ಇದು ಐದರ್ 1 ಅಥವಾ 0 ಇರುತ್ತೆ. 1 ಯಾವಾಗಿರುತ್ತೆ ನೋಡಬೇಕು. ಇವೆರಡೂ 1 ಯಾವಾಗಿರುತ್ತೆ ಅಂದರೆ ಇನ್ಸೈಡ್ ಟರ್ಮ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದ್ದಾಗ. ಇದು n - k - 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗುತ್ತೆ. k ಗ್ರೇಟರ್ ದನ್ ಆರ್ ಈಕ್ವಲ್ ಟು -2 ಆಗುತ್ತೆ. ಇಲ್ಲಿ n - 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು k ಆಗುತ್ತೆ. ಇದು ನಾವು ಏನಂತ ಬರಿಬೋದು ಅಂದರೆ -2 ಲೆಸ್ ದನ್ ಆರ್ ಈಕ್ವಲ್ ಟು k, k ಲೆಸ್ ದನ್ ಆರ್ ಈಕ್ವಲ್ ಟು n - 1. ಜಸ್ಟ್ ರಿವರ್ಸ್ ಮಾಡಿದ್ರೆ. ಸೊ ಇವೆರಡು ಈಕ್ವೇಷನ್ ನಾನು ಏನು ಬರಿಬೋದು ಅಂದರೆ -2 ಲೆಸ್ ದನ್ ಆರ್ ಈಕ್ವಲ್ ಟು k ಲೆಸ್ ದನ್ ಆರ್ ಈಕ್ವಲ್ ಟು n - 1. ಈ ರೇಂಜಲ್ಲಿ k ಈ ರೇಂಜ್ ಇದ್ದಾಗ ವ್ಯಾಲ್ಯೂ ಇವೆರಡರದ್ದು 1 ಇರುತ್ತೆ, ಇನ್ನು ಉಳಿದ ಕಡೆ ಎಲ್ಲ 0 ಇರುತ್ತೆ ಅಂತ. ಸೊ y ಆಫ್ n ಏನಾಗುತ್ತೆ ಅಂದರೆ y ಆಫ್ n ರೇಂಜ್ ಆಫ್ ಓವರ್ಲ್ಯಾಪು k is equal to -2 to n - 1. ಇವೆರಡು 1 ಇರುತ್ತೆ. ಸೊ ಸಮೇಷನ್ 1 ಫ್ರಮ್ k is equal to -2 to n - 1. ಇದು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಪ್ಲಸ್ 1. ಸೊ n + 2ನೇ ಆಗುತ್ತೆ. ಎಲ್ಲಿಂದ n + 2? y ಆಫ್ n is n + 2 ಎಲ್ಲಿಂದ ಅಂತ ನೋಡೋಕ್ಕೆ ಈ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ನ ಈಕ್ವೇಟ್ ಮಾಡಬೇಕು. n - 1 ಗ್ರೇಟರ್ ದನ್ ಆರ್ ಈಕ್ವಲ್ ಟು -2 ಆಗುತ್ತೆ. ಸೊ n ಗ್ರೇಟರ್ ದನ್ ಆರ್ ಈಕ್ವಲ್ ಟು -2 + 1. ದಿಸ್ ಇಂಪ್ಲೈಸ್ n ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 ಆಗುತ್ತೆ. ಸೊ n ಗ್ರೇಟರ್ ದನ್ ಆರ್ ಈಕ್ವಲ್ ಟು -1ಗೆ n + 2 0 ಫಾರ್ n ಲೆಸ್ ದನ್ 0. ಇದನ್ನು ಪ್ಲಾಟ್ ಮಾಡಿದ್ರೆ ನಮಗೆ ಕನ್ವಲ್ಯೂಷನ್ನು -1 ಶುರು ಆಗುತ್ತೆ. -1 ಇದಕ್ಕೆ ಹಾಕಿದ್ರೆ ನಮಗೆ +1 ಬರುತ್ತೆ. ಸೊ -1ಅಲ್ಲೇ ಕಾನ್ವಲ್ಯೂಷನ್ ಶುರು ಆಗೋದ್ರಿಂದ ನಮಗೆ ಆಬ್ವಿಯಸ್ಲಿ ಅಲ್ಲಿ 1 ಬರಲೇಬೇಕು. ನೆಕ್ಸ್ಟ್ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. n = 0 ಹಾಕಿದ್ರೆ 2, 1 ಹಾಕಿದ್ರೆ 3, 3 ಹಾಕಿದ್ರೆ 4, ಈ ಥರ ರೈಸ್ ಆಗ್ತಾ ಹೋಗುತ್ತೆ. ಇದು y ಆಫ್ n ಆಗುತ್ತೆ. ಥ್ಯಾಂಕ್ ಯು.